ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೆಸುವಿನ ಎಲೆಯ ದಂಟಿನ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೆಸುವಿನ ಎಲೆಯ ದಂಟು ನೋಡಲಿಕ್ಕೆ ಈ ರೀತಿಯಾಗಿರ್ತದೆ. ಇದನ್ನು ನಾನು ಒಂದು ದಿನ ಮುಂಚೆ ತೆಗೆದು ಇಟ್ಕೊಂಡಿರೋದು. ಒಂದು ದಿನ ಮುಂಚೆ ತೆಗೆದು ಇಟ್ಕೊಂಡ್ರೆ ಅದರಲ್ಲಿರುವ ತುರಿಕೆ ಅಂಶ ಕಡಿಮೆ ಆಗ್ತದೆ. ಈಗ ಇದನ್ನು ಕಟ್ ಮಾಡಿ ಅದರಲ್ಲಿರುವ ನಾರನ್ನು ತೆಗೆದುಕೊಳ್ಳುವ. ಈ ರೀತಿ ಸೈಡಿಂದ ಒಂಚೂರು ಕಟ್ ಮಾಡಿ ಎಳೆದ್ರೆ ಇದರ ನಾರು ಬರ್ತದೆ. ಇದೇ ರೀತಿ ಇನ್ನೊಂದು ಸೈಡ್ ಸಹ ಕಟ್ ಮಾಡಿ ಅದರ ನಾರನ್ನು ತೆಗೆದುಕೊಳ್ಬೇಕು. ಈಗ ಇದನ್ನು ಸಣ್ಣ ಸಣ್ಣಗೆ ತುಂಡು ಮಾಡಿಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ದೊಡ್ಡ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಪೀಸ್ ಬೇಕಿದ್ರೂ ಕಟ್ ಮಾಡಿಕೊಳ್ಬಹುದು. ಇದೇ ರೀತಿ ಎಲ್ಲ ದಂಟಿನ ನಾರನ್ನು ತೆಗೆದುಕೊಳ್ಬೇಕು. ತುಂಡು ಮಾಡಿದ ದಂಟನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದರಲ್ಲಿ ಒಂದು ಸುಮಾರು 8ರಿಂದ 10 ದಂಟುಗಳನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ಜಾರದ ಸಹಾಯದಿಂದ ಚೆನ್ನಾಗಿ ತೊಳೆದುಕೊಳ್ಬೇಕು. ಕೈಯನ್ನು ಹಾಕಿ ತೊಳೆದ್ರೆ ಕೈಯೆಲ್ಲ ತುರಿಕೆ ಬರ್ತದೆ. ಅದಕ್ಕೆ ಜಾರದಿಂದ ಹೀಗೆ ಈ ರೀತಿ ತೊಳೆದುಕೊಳ್ಬೇಕು. ಪಲ್ಯ ರೆಡಿ ಮಾಡಲಿಕ್ಕೆ ಗ್ಯಾಸ್ ಒಲೆಯನ್ನು ಉರಿಸಿ ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು 4 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ. ನೀವು ಯಾವ ಪಾತ್ರೆ ಬೇಕಿದ್ರೂ ಯೂಸ್ ಮಾಡಿಕೊಳ್ಬೋದು. 2 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ, ಜಜ್ಜಿದ ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಸಾಸಿವೆ ಚಟ್ಪಟ ಅಂತ ಸಿಡಿಯುವ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಸಾಸಿವೆ ಚಟ್ಪಟ ಅಂತ ಸಿಡಿತಾ ಉಂಟು. ಈಗ ಇದಕ್ಕೆ ನಾನು 1 ಈರುಳ್ಳಿ, 1 ಟೊಮ್ಯಾಟೊ, 1 ಹಸಿಮೆಣಸು ಎಲ್ಲವನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಟೊಮೆಟೊ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಇವಾಗ ಈರುಳ್ಳಿ ಟೊಮೆಟೊ ಫ್ರೈ ಆಗುವಷ್ಟರಲ್ಲಿ ನಾವು ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿ ಹುಣಸೆ ಹುಳಿಯ ನೀರನ್ನು ರೆಡಿ ಮಾಡಿಕೊಳ್ಳುವ. ಇವಾಗ ಈರುಳ್ಳಿ ಟೊಮೆಟೊ ಫ್ರೈ ಆಯಿತು. ಈಗ ಇದಕ್ಕೆ ನಾನು ಕಟ್ ಮಾಡಿದ ಕೆಸುವಿನ ದಂಟನ್ನು ಹಾಕಿಕೊಳ್ತಾ ಇದ್ದೇನೆ. ಕೈಯಿಂದ ಹಾಕೋದಕ್ಕೆ ಹೋಗಬೇಡಿ, ಜಾರದ ಸಹಾಯದಿಂದ ಹಾಕ್ಕೊಳ್ಳಿ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೆಸುವಿನ ದಂಟು ಕೂಡಲೇ ತೆಗೆದು ಪಲ್ಯನ ಮಾಡ್ಕೊಳ್ಬೋದು. ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಫ್ರೆಂಡ್ಸ್, ನಮ್ಮಾಚೆ ವರ್ಷಕ್ಕೊಮ್ಮೆ ಆದರೂ ಅದು ಸಹ ಸ್ಪೆಷಲ್ಲಾಗಿ ಆಟಿ ತಿಂಗಳಲ್ಲಿ ಕೆಸುವಿನ ದಂಟಿನ ಪಲ್ಯವನ್ನು ಮಾಡಿ ಸವಿಯುವ ಕ್ರಮ ಉಂಟು. ಈಗ ಇದಕ್ಕೆ ಹುಣಸೆ ಹುಳಿಯ ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ಹುಣಸೆ ಹುಳಿಯ ಬದಲು ಲಿಂಬೆ ಹುಳಿ ಬೇಕಿದ್ರೆ ಹಾಕ್ಕೊಳ್ಬೋದು. ಅರ್ಧ ಚಮಚ ಅರಶಿನ ಹುಡಿ, 2 ಚಮಚ ಕೆಂಪು ಮೆಣಸಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಕೆಂಪು ಮೆಣಸು ಅಂದರೆ ನಾನು ಮನೆಯಲ್ಲೇ ಸಾಂಬಾರು ಹುಡಿಯನ್ನು ರೆಡಿ ಮಾಡಿ ಇಟ್ಕೊಂಡಿರೋದು. ರುಚಿಗೆ ಸ್ವಲ್ಪ ಉಪ್ಪು, ಟೇಸ್ಟಿಗೆ ಒಂಚೂರು ಬೆಲ್ಲ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಸಾಂಬಾರು ಹುಡಿಯ ವಿಡಿಯೋ ನಾನು ಇದರ ಮೊದಲು ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಬೇಯಿಸಲಿಕ್ಕೆ ಹುಣಸೆ ಹುಳಿಯ ನೀರು ಸಾಕಾಗ್ತದೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇವಾಗ 5 ನಿಮಿಷ ಆಯಿತು. ಇವಾಗ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ. ಆಲ್ರೆಡಿ ಇದರಲ್ಲಿ ನೀರುಂಟು ದಂಟಿನಲ್ಲಿ, ಹಾಗಾಗಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಕಡಿಮೆ ಇದ್ದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಬೋದು. ಕಾಯಿ ತುರಿ ಬೇಕಿದ್ದವರು ಹಾಕ್ಕೊಳ್ಬೋದು. ನಾನಿಲ್ಲಿ ಕಾಯಿ ತುರಿ ಹಾಕಿಕೊಳ್ತಾ ಇಲ್ಲ. ಈಗ ಪುನಃ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಮುಚ್ಚಳ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದರೆ ಕೆಸುವಿನ ದಂಟಿನ ಪಲ್ಯ ರೆಡಿ ಆಗ್ತದೆ. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವ ಕೆಸುವಿನ ದಂಟಿನ ಪಲ್ಯ ರೆಡಿ ಆಯಿತು. ಫ್ರೆಂಡ್ಸ್, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಕೆಸುವಿನ ದಂಟಿನ ಪಲ್ಯ ಅನ್ನ ಜೊತೆ ಊಟ ಮಾಡಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.